ನಮ್ ಬಬ್ಲು ಸಾವಕ್ ಕಾರಣ ಇದೇ ಭರತ್, ಇದೋ ಅವ್ನ್ ಟೀಮ್. ಸದ್ಯಕ್ಕೆ ಅವನು ಅವ್ರ ಫಾದರ್ ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರಲ್ಲಿ ಇದ್ಕೊಂಡೆ ಅಂಡರ್ ಕವರ್ ಆಪರೇಷನ್ ಮಾಡ್ತೀಯಾನೆ. ಆಹಾ, ಅಲ್ಲಪ್ಪ, ನಿಮಗ್ ತಲೆ ಚಚ್ಕೊಳಕ್ಕೆ ಬೇರೆ ಯಾವ್ದು ಬಂಡೆ ಸಿಕ್ಲಿಲ್ವಾ? ಇದೊಂದು ಪವರ್ ಹೌಸ್ ಬಾಸು. ಇದನ್ನು ಮುಟ್ಟಿದ್ರೆ ಅಷ್ಟೇ. ಒಂದು ಸಲ ಒಬ್ಬ ಕಿಲ್ಲರ್ ಬಂದು ಬಿಸಿಬೇಳೆ ಬಾತ್ ಬೇಕು ಅಂದ, ಮಾಡ್ಕೊಟ್ಟೆ. ಒಂದು ತುತ್ತು ತಿನ್ನೋದ್ರೊಳಗೆ ಬುಲೆಟ್ ಕೂಲಾಗಿ ಒಳಗೋಯ್ತು. 9 ಸೆಕೆಂಡಲ್ಲಿ 10 ಜನಕ್ಕೆ ಹಳ್ಳ ತೋಡಿದು ಉಲಿಯೋದು. ರಿವೆಂಜು ಗಿವೆಂಜು ಅನ್ನೋದು ಬಿಟ್ಟು ಎಸ್ಕೇಪ್ ಆಗೋದು ಹೆಂಗೆ ಅಂತ ಕೂಲಾಗಿ ಯೋಚನೆ ಮಾಡಿ. ನನ್ ತಮ್ಮನ್ ಕೊಂದವನ್ನ ನಾನ್ ಬಿಡಲ್ಲ. ಈ ಹಠನೆ ಬೇಡ ಅನ್ನೋದು. ನಿನ್ನ ತಮ್ಮ ಸತ್ತ, ಅಳಕ್ಕೆ ನೀನಿದ್ಯಾ. ನೀ ಸತ್ರೆ ಅಳಕ್ಕೆ ಯಾರಿದ್ದಾರೆ? ಈಗ ಮುಚ್ಕೊಂಡು 2 ಕಾಫಿ ತಗೊಂಬ. ಬೋಲ್ ಬಾಸು. ನೀನ್ ಹೇಳಿದೆ ಅವ್ರದೇ ಫೋನ್ ಬರ್ತಾ ಇದೆ. ಹಾ ಬಾಯ್. ನಮ್ ನಿದ್ದೆ ಕೆಡ್ಸಿರೋ ಆ ಪೊಲೀಸ್ ಬೆಂಗಳೂರಲ್ಲೇ ಇದ್ದಾನೆ. ನಾನು ಹೊರಟು ಬರ್ತಾ ಇದ್ದೀನಿ. ಅವನ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಅವನ್ ಯಾರು ಬಾಯ್? ಫ್ಯಾಕ್ಸ್ ಅಲ್ಲಿ ಫೋಟೋ ಬರುತ್ತೆ. ಆಯ್ತು ಬಾಯ್. ಹಾ, ತಗೊಳ್ಳಿ ಹಾಟ್ ಕಾಫಿ, ಕುಡ್ದು ಕೂಲಾಗಿರಿ. ಸರಿ, ಈ ಫೋಟೋನ ಫ್ಯಾಕ್ಸ್ ಮಾಡು. ನಂಬರ್ ಹಿಂದೆ ಇದೆ. ನಿಮಗ್ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ. ಕಾಲನ್ನ ಕರೆ ಬಂದ್ರೆ ಕೋಣನೆ ಡ್ರಾಪ್ ಕೊಡೋದು. ಭಯ, ये फोटो फैक्स करना. ಹಾ ಅಚ್ಚಾ. ಇವನಾ? ಇವನ್ನೆಲ್ಲೋ ಟಿವಿಲ್ ನೋಡಿದ್ ಜ್ಞಾಪಕ. ನನಗೆ ಗನ್ ಏಮ್ ಮಾಡ್ತೀಯಾ? ಅಬ್ ದೇಖೋ ಕಹಾನಿ ಮೇ ಟ್ವಿಸ್ಟ್. ಇತ್ತೀಚೆಗೆ ಕೆಲವು ಪೊಲೀಸ್ ಆಫೀಸರ್ಸ್ ಟಿವಿಲ್ ಮಿಂಚಕ್ ಶುರು ಆಗ್ಬಿಟ್ಟಿದ್ದಾರೆ. ಅದು ಬಿಡು. ನಾಯಕ್ ಬಾಯ್ ಫೋನ್ ಮಾಡಿದಾಗ ಬಳ್ಳಾರಿ ಲ್ಯಾಂಡ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡಬಹುದಿತ್ತಲ್ವಾ? ಆತರ ಪಡ್ಬೇಡ ಕೊಡು ನರಸಿಂಹ. ಆ ಲ್ಯಾಂಡ್ ಯಾವ್ದು, ಅದ್ರ ಓನರ್ ಯಾರು ಅಂತ ನಾವು ಡೀಟೇಲ್ ಆಗಿ ತಿಳ್ಕೊಳ್ದೆ ಅದಕ್ಕೇನಾದ್ರೂ ಕೈ ಹಾಕ್ಬಿಟ್ರೆ ನಾಳೆ ನಮ್ ಸೀಟೆ ಅಲ್ಲಾಡ್ಬಿಡುತ್ತೆ.